ನಾವು ನಮ್ಮ ಗುರಿಯೆಡೆ ಸಾಗಬೇಕಾದ್ರೆ ಎದುರಾಗಬಹುದಾದಂತಹ ಅಡೆತಡೆಗಳ ಬಗ್ಗೆ ಆಲೋಚನೆಯನ್ನು ಹೊಂದಿರೋದು. ನಮ್ಮ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ಎಲ್ಲ ವಿಚಾರದಲ್ಲೂ ಬರ್ತಾನೆ ಇರುತ್ತೆ. ಹಾಗಾಗಿ ನಾವು ಮುಂಬರುವ ಈ ಸಂಕಷ್ಟಗಳ ಬಗ್ಗೆ ಮುಂಚಿತವಾಗಿಯೇ ಯೋಚನೆ ಮಾಡಿದಾಗ ನಾವು ಮಾನಸಿಕವಾಗಿಯೂ ಹಾಗೂ ದೈಹಿಕವಾಗಿಯೂ ತಯಾರಿಯನ್ನ ನಡೆಸಿರ್ತೀವಿ. ಆರೋಗ್ಯದ ತೊಂದರೆ ಇರಬಹುದು, ಹಣಕಾಸಿನ ತೊಂದರೆ ಇರಬಹುದು, ಜವಾಬ್ದಾರಿ ಇರಬಹುದು, ಅಥವಾ ಗೊಂದಲಗಳಿರಬಹುದು. ಇದೆಲ್ಲವೂ ಸೇರಿ ನಮ್ಮನ್ನ ಕುಗ್ಗಿಸ್ತಾ ಇರತ್ತೆ. ಹಾಗಾಗಿ ಇವೆಲ್ಲವುದನ್ನು ಮೀರಿ ಹೊರಬರುವಂತಹ ಒಂದು ಯೋಜನೆಯನ್ನ, ಆಲೋಚನೆಯನ್ನ ನಾವು ಹಾಕೊಂಡಿದ್ದಾಗ ಎಲ್ಲದಕ್ಕೂ ನಾವು ತಯಾರಾಗಿರ್ತೀವಿ. ಮತ್ತೆ ನಮ್ಮ ಈ ಗುರಿಗಳನ್ನ ಎಲ್ಲಿಂದ ನಾವು ಎಲ್ಲಿವರೆಗೆ ಸಾಗಿದ್ದೀನಿ ಅನ್ನೋದರ ಒಂದು ಟ್ರ್ಯಾಕ್ ರೆಕಾರ್ಡ್ ಕೂಡ ನಾವು ಇಟ್ಕೋಬೇಕಾಗತ್ತೆ. ನಾವು ಈ ಗುರಿಯನ್ನ ಸಾಧಿಸ್ತೀನಿ ಅನ್ನೋ ಒಂದು ಉದ್ದೇಶವನ್ನ ನಿಖರವಾಗಿ ನಿಗದಿಪಡಿಸಿದ ತಕ್ಷಣನೇ ಒಂದು ಬಿಳಿ ಹಾಳೆ ಮೇಲೆ ಅಥವಾ ಒಂದು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ದೊಡ್ಡದಾಗಿ ನಿಮ್ಮ ಗುರಿಯನ್ನ ಬರೆದು ಅವತ್ತಿನ ದಿನಾಂಕವನ್ನ ಕೂಡ ಅಲ್ಲಿ ಸೂಚಿಸಿ ಅದನ್ನು ನಿಮಗೆ ಕಣ್ಣಿಗೆ ಕಾಣೋ ಹಾಗೆ ಗೋಡೆಯ ಮೇಲೆ ಅಥವಾ ಫ್ರಿಡ್ಜ್ ಮೇಲೆ ದಿನ ಎಲ್ಲಿ ಕಾಣಿಸುತ್ತೋ ನಿಮಗೆ ಅಲ್ಲಿ ಹಾಕೊಂಡಾಗ ಪದೇ ಪದೇ ಅದು ನಮಗೆ ಜ್ಞಾಪಿಸ್ತಾ ಇರುತ್ತೆ, ನಮ್ಮ ಗುರಿಯ ಬಗ್ಗೆ ಜ್ಞಾಪಿಸ್ತಾ ಇರುತ್ತೆ. ಮತ್ತೊಂದು, ಪ್ರತಿದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ಅವತ್ತಿನ ದಿನವನ್ನ ಪರಿಶೀಲಿಸಿ ನಾನಿವತ್ತು ನನ್ನ ಗುರಿ ಕಡೆ ಹೋಗೋದಕ್ಕೆ ತೆಗೆದುಕೊಂಡಂತಹ ಹೆಜ್ಜೆ ಏನು, ಮಾಡಿದಂತಹ ಕೆಲಸ ಏನು ಅನ್ನೋದನ್ನ ಒಂದೊಂದೇ ಅಂಶವನ್ನ ಬರಿತಾ ಹೋದ್ರೆ ನನ್ನ ಗುರಿಯ ಉದ್ದೇಶವೇನು, ನಾನು ಎಲ್ಲಿಂದ ಪ್ರಾರಂಭ ಮಾಡಿದೆ, ಇವಾಗ ಎಲ್ಲಿದ್ದೀನಿ, ಇನ್ನು ಎಷ್ಟು ದೂರ ಹೋಗಬೇಕು ಅನ್ನೋ ಒಂದು ಸ್ಪಷ್ಟವಾದ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರುತ್ತೆ. ಹಾಗೆಯೇ ನಮ್ಮ ಪ್ರತಿಯೊಂದು ಯಶಸ್ಸನ್ನ ಅದೆಷ್ಟೇ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ನಮ್ಮನ್ನ ನಾವು ಶ್ಲಾಘಿಸೋದನ್ನ ಮರಿಬಾರ್ದು. ಅದು ನಮಗೆ ಆತ್ಮವಿಶ್ವಾಸವನ್ನ ನೀಡೋದಲ್ಲದೆ ನಮ್ಮನ್ನ ಹೆಚ್ಚು ಕ್ರಿಯಾಶೀಲರನ್ನಾಗಿ ಕೂಡ ಮಾಡುತ್ತೆ. ಇನ್ನ ನಮ್ಮ ಗುರಿಗಳಲ್ಲಿ ಅಲ್ಪಾವಧಿಯ ಗುರಿ ಹಾಗೂ ದೀರ್ಘಾವಧಿಯ ಗುರಿಗಳನ್ನ ಗುರುತಿಸಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ಅಲ್ಪಾವಧಿಯ ಗುರಿ ಹಾಗೂ ದೀರ್ಘಾವಧಿಯ ಗುರಿಗಳನ್ನ ಸಾಧಿಸೋದಕ್ಕೆ ಬೇಕಾಗಿರುವಂತಹ ಪ್ರಕ್ರಿಯೆ ಒಂದೇ ಆಗಿರುತ್ತೆ. ಕಾಲಾವಧಿ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಹಾಗೂ ಅದರ ಪ್ರಮಾಣ ಕೂಡ ಬೇರೆ ಬೇರೆ ಆಗಿರುತ್ತೆ. ಈಗ ಅಲ್ಪಾವಧಿಯ ಗುರಿಗಳು ಅಂತ ಹೇಳಿದ್ರೆ, ನಾನು ಒಂದೇ ಒಂದು ವಾರದಲ್ಲಿ ಸೈಕಲ್ ಸವಾರಿಯನ್ನ ಕಲಿಯೋದು, ಒಂದು ವಾರದಲ್ಲಿ 20 ಹೊಸ ಪದಗಳನ್ನ ಕಲಿಯೋದು, ಅಥವಾ ಒಂದು ತಿಂಗಳಲ್ಲಿ ನಾನು 5,000 ರೂಪಾಯಿಯನ್ನ ಉಳಿತಾಯ ಮಾಡೋದು. ಹಾಗೆ ದೀರ್ಘ ಕಾಲಾವಧಿಯ ಗುರಿ ಅಂತ ಹೇಳಿದ್ರೆ, ನಾನು ಇನ್ನು 8 ವರ್ಷಗಳಲ್ಲಿ ವೈದ್ಯನಾಗೋದು, ನಾನು ಇನ್ನು 5 ವರ್ಷಗಳಲ್ಲಿ ನಿವೃತ್ತಿ ಹೊಂದಬೇಕಾದ್ರೆ ಇಷ್ಟು ಮೊತ್ತದ ಹಣವನ್ನ ಉಳಿತಾಯ ಮಾಡುವುದು. ಇಂಥ ಒಂದು ವ್ಯತ್ಯಾಸ ಇರುವಂತಹ ಗುರಿಗಳನ್ನು ನೀವು ಹಾಕೊಂಡಾಗ ಈ ಅಲ್ಪಾವಧಿಯ ಗುರಿಗಳನ್ನು, ಆದಷ್ಟು ಗುರಿಗಳನ್ನು ಹೊಂದಿಸಿ ಸಾಧನೆ ಮಾಡಿದಾಗ, ಅಲ್ಪಾವಧಿಯ ಗುರಿಗಳನ್ನು ಹೊಂದಿಸಿ ಸಾಧನೆ ಮಾಡಿದಾಗ ಅದರಲ್ಲಿ ಸಿಗುವಂತಹ ನಮ್ಮ ಅನುಭವ, ಮನಸ್ಥೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ನಮ್ಮ ಆ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ದೀರ್ಘಾವಧಿಯ ಗುರಿ ಏನಿರುತ್ತೆ ಅದನ್ನ ಪಡ್ಕೊಳ್ಳೋದ್ರಲ್ಲಿ ನಮಗೆ ನಮ್ಮ ಬದ್ಧತೆಯನ್ನ ನಾವಲ್ಲಿ ಕಾಣ್ತೀವಿ. ಮತ್ತೆ ಕೊನೆಯದಾಗಿ ಹಾಗೂ ಬಹಳ ಮುಖ್ಯವಾಗಿ, ಈ ದೀರ್ಘಾವಧಿಯ ಗುರಿಯನ್ನ ಹೊಂದಬೇಕಾದ್ರೆ ನಮಗೆ ಬೇಕಾಗಿರೋದು ಸ್ವಯಂ ಪ್ರೇರಣೆ, ನಾನು ಆಶಿಸ್ತೀನಿ.